ಟ್ರೈನರ್ಗೆ ಗೊತ್ತಿಲ್ಲ, ಗೊತ್ತಾದರೆ ಬೈತಾರೆ. ಇವತ್ತು ನಮ್ಮ OJTಯ ಲಾಸ್ಟ್ ಡೇ. ನಮ್ಮ APMs ಮತ್ತು ಇನ್ನೂ ಯಾರು ಬರಬೇಕಾಗಿತ್ತು. ಅದಕ್ಕೆ ಸಖತ್ ಚಳಿ ಇತ್ತು. ಇನ್ನೂ 6 ಗಂಟೆನೂ ಆಗಿಲ್ಲ, ಫುಲ್ ಗಾಳಿ ಬರ್ತಾಯಿತ್ತು. ಲಾಗಿನ್ ಆಗೋಕ್ಕಿಂತ ಮುಂಚೆ ನಾವು ರಿಫ್ರೆಶ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಮ್ಮ OJTಯ ಲಾಸ್ಟ್ ಡೇ ಆ್ಯಂಡ್ ರಿಸಲ್ಟ್ಸ್. ಸೊ ಇವಾಗ ಎಲ್ಲ ಮಿಕ್ಕಿದೆಲ್ಲ ಹೋಗಿ ಹೇಳ್ತೀನಿ, ಬನ್ನಿ ಹೋಗಿ ನೋಡೋಣ. ಗೈಸ್ ನಮ್ಮ ಕ್ಯಾಬ್ ಬಂದಿದೆ, ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ಸೊ ಒನ್ಸ್ ಆಫೀಸ್ ರೀಚ್ ಆದಮೇಲೆ ಏನು OJT ಹೆಂಗೆ ಲಾಸ್ಟ್ ಡೇ ಏನೇನಾಯಿತು ಅಂತೆಲ್ಲ ಆಮೇಲೆ ಹೇಳ್ತೀನಿ. ಹೋಗೋಣ, ಇವಾಗ ಕ್ಯಾಬ್ ಬಂದಿದೆ, ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ಸೀನ್ ಏನಂದರೆ ಜಸ್ಟ್ ಇವಾಗ ಆಫೀಸ್ ರೀಚ್ ಆದೆ ಆ್ಯಂಡ್ ಹೇಳ್ದಂಗೆ ಇವತ್ತು ನಮ್ಮ OJTಯ ಲಾಸ್ಟ್ ಡೇ. ಸೊ ನಮಗೆ ಯೂಶ್ವಲಾಗಿ ಸ್ಟಾರ್ಟಿಂಗಲ್ಲಿ ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೆ, ಯಾರು ನೋಡಿಲ್ಲ ಅವರಿಗೆ. ನಮಗೆ 3 ಟ್ರೈನಿಂಗ್ಸ್ ಇರುತ್ತೆ. ಫಸ್ಟ್ ಟ್ರೈನಿಂಗ್ ಬಂದರು FLE ಅಂತ, ಫೌಂಡೇಶನ್ ಲೆವೆಲು. ಸೆಕೆಂಡ್ ಲೆವೆಲ್ ಬಂದು PLE ಅಂತ, ಆ್ಯಂಡ್ ಥರ್ಡ್ ಲೆವೆಲ್ ಬಂದು OJT ಅಂದರೆ ಜಾಬಲ್ಲೇ ಟ್ರೈನಿಂಗ್. ಆ್ಯಕ್ಚುಲಿ ಫ್ಲೋರಲ್ಲಿದ್ದೀವಿ, ಫ್ಲೋರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಆ್ಯಂಡ್ ಅದು ನೆನ್ನೆಗೆ ಲಾಸ್ಟ್ ಆಯಿತು. ಇವತ್ತು ನಮ್ಮ ರಿಸಲ್ಟ್ಸ್ ಎಲ್ಲರದ್ದು, ನಮ್ಮ ಬ್ಯಾಚಲ್ಲಿ 23 ಜನ ಇದ್ದೀವಿ. ಸೊ ಇವತ್ತು ಎಲ್ಲರದ್ದು ರಿಸಲ್ಟ್ಸು ಗೊತ್ತಿಲ್ಲ ಹೆಂಗೆ ಅಂತ ಹೇಳ್ತಾರೆ. ಇವತ್ತು ಎಲ್ಲ ಫುಲ್ ನಾವು ಇಷ್ಟು 2 ವೀಕ್ಸ್ ಇತ್ತು. 2 ವೀಕ್ಸ್ ಏನೇನು ಎಲ್ಲ ನಾವು ಏನೇನು ಮಾಡಿದ್ದೀವಿ ಎಲ್ಲ ಪರ್ಫಾರ್ಮೆನ್ಸಸ್ ಮೇಲೆ ನಮ್ಮದು ರಿಸಲ್ಟ್ ಹೇಳ್ತಾರಂತೆ. ಸೊ ದಟ್ ವಿಲ್ ಬಿ ದ ಟುಡೇಸ್ ವ್ಲಾಗ್. ಬಟ್ ಓವರ್ ಆಲ್ ಎಷ್ಟು ಬೇಗ 3 ಮಂತ್ಸ್ ಆಗೋಯ್ತು ಅಂತ ಗೊತ್ತಿಲ್ಲ. ಕ್ರೇಜಿಯಾಗಿ ಸಖತ್ ಎಂಜಾಯ್ ಮಾಡಿಕೊಂಡು ಫುಲ್ ಎಲ್ಲ ಎಂಟರ್ಟೈನ್ಮೆಂಟ್ ಕೂಡ ಪ್ರತಿಯೊಬ್ಬರು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಈ ಎನ್ವಿರಾನ್ಮೆಂಟಲ್ಲಿ ಲೈಕ್ ಗೊತ್ತಾಗಲ್ಲ ಟೈಮ್ ಹೋಗೋದು. 8 ಅವರ್ಸ್ ವರ್ಕ್ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನೋಡೋಣ ಇವತ್ತು ರಿಸಲ್ಟ್ಸ್ ಏನಾಗುತ್ತೆ ಅಂತ. 23 ಮೆಂಬರ್ಸಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಹೋಗ್ತಾರೆ, ಎಲ್ಲರೂ ಇರ್ತಾರೆ ಅಂತ ಅದು ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಸಿಗ್ತೀನಿ ಮತ್ತೆ. ಆ್ಯಂಡ್ ಹಂಗೆ ನಮ್ಮ ಟ್ರೈನರ್ ಜಶ್ವಿನ್ಗೆ ಸೆಂಡ್ ಆಫ್ ಕೊಡಬೇಕು, ಯಾಕಂದರೆ ನಮ್ಮನ್ನ ಫುಲ್ ಇಲ್ಲಿವರೆಗೂ ತಂದವರೆ. ಸೊ ನೋಡೋಣ, ಅವ್ರಿಗೂ ಏನೋ ಸೆಂಡ್ ಆಫ್ ಮಾಡಿಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಅವರ ರಿಸಲ್ಟ್ಸ್ ಹೇಳ್ತಾರೆ, ರಿಸಲ್ಟ್ಸು ನಿಮ್ಗೆ ಹೇಳ್ತೀನಿ ಎಷ್ಟು ಜನ ಇರ್ತಾರೆ ಅಂತ. ವೇಟಿಂಗ್ ಫಾರ್ ದ ರಿಸಲ್ಟ್ಸ್ ಅಷ್ಟೇ. ಆ್ಯಂಡ್ ನನ್ನ ಇಯರ್ಸ್ ಹೆಂಗಿದೆ ಅಂತ ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಇವಾಗ ಚೆನ್ನಾಗಿ ಜಸ್ಟ್ ಕ್ಯಾಬಿಂದ ಬಂದೆ, ಫುಲ್ ಗಾಳಿಗೆ ಹೆಂಗಾಗೈತೆ ಗೊತ್ತಿಲ್ಲ, ಹೋಗಿ ನೋಡ್ಕೊಂಬರ್ಬೇಕು. ಓಕೆ ಗೈಸ್, ಇವಾಗ ನಮಗೆ 15 ಮಿನಿಟ್ಸ್ ಬ್ರೇಕ್ ಐತೆ. ಆ್ಯಂಡ್ ಲಾಗಿನ್ ಆಗೋಕ್ಕಿಂತ ಮುಂಚೆ ನಾವು ರಿಫ್ರೆಶ್ ಫುಲ್ ಎನರ್ಜೆಟಿಕ್ಕಾಗಿ ಸ್ಟಾರ್ಟ್ ಮಾಡಬೇಕಂತ 15 ನಿಮಿಷ ಬ್ರೇಕ್ ತಗೊಂಡು ಸ್ವಲ್ಪ ರಿಫ್ರೆಶ್ ಆಗಿಬಿಟ್ಟು ಹೋಗಿ ಲಾಗಿನ್ ಆಗಬೇಕು. ಲಾಸ್ಟ್ OJT ಫೈನಲಿ. ಸೊ ಇವಾಗ OJT ಅಂದರೆ ಏನು ಅಂತ ಹೇಳ್ಬಿಡ, ಎಲ್ಲ ಹೇಳೈತೆ ಅವ್ರಿಗೆಲ್ಲ ಅರ್ಥ ಆಗೈತೆ. ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದಿದ್ದೀನಿ. ಸೊ ಅದೆಲ್ಲ ಆಗೈತೆ. ಇವಾಗ ಬ್ರೇಕ್ ಆಗಿ ಮತ್ತೆ ಲಾಗಿನ್ ಮಾಡಿ ಆಮೇಲೆ ಹೋಗೋಣ. ಓಕೆ ಗೈಸ್, ನಾವು ಒಳಗಡೆ ಇದ್ದು ಇವಾಗ ಸ್ವಲ್ಪ ನ್ಯಾಚುರಲ್ ಇರ್ತಾವಳಣ ಅಂದ್ಕೊಂಡು, ಯಾಕಂದರೆ ಒಳಗೆ ಫುಲ್ AC ಐತೆ ಆ್ಯಂಡ್ ಫುಲ್ ಸಖತ್ ಚಳಿ ಐತೆ. ಯಾವ ದಿವಾನ್ ಆ್ಯಂಡ್ ಮಾಧವ್. ಸೊ ಸಖತ್ ಚಳಿ ಐತೆ. ಇನ್ನೂ 6 ಗಂಟೆನೂ ಆಗಿಲ್ಲ, ಫುಲ್ ಗಾಳಿ ಬರ್ತಾಯಿತ್ತು. ಸೊ ಇದಾಗಿದ ತಕ್ಷಣ ಹೋಗಿ ರಿಫ್ರೆಶ್ ಆಗಿ ಇವತ್ತು ಡೇನ ಎಂಡ್ ಮಾಡೋಣ. ಹೆಂಗಾಗುತ್ತೆ ನೋಡೋಣ. ಟೆಲ್ ಸಮಥಿಂಗ್, ಟೆಲ್ ಸಮಥಿಂಗ್. CST. ಯು ಟೆಲ್ ಸಮಥಿಂಗ್. ಗೈಸ್, ಇವಾಗ ಸೀನ್ ಏನಂದರೆ ಆ್ಯಕ್ಚುಲಿ ನೆನ್ನೆ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಅಂತಲ್ಲ ಯಾರೋ ಬರಬೇಕಾಗಿತ್ತು. ನಮ್ಮ APMs ಮತ್ತು ಇನ್ನೂ ಯಾರು ಬರಬೇಕಾಗಿತ್ತು. ಅದಕ್ಕೆ ನಮ್ಮದು ರಿಸಲ್ಟ್ಸ್ ಅನೌನ್ಸ್ ಆಗಿಲ್ಲ ನಿನ್ನೆ. ಸೊ ಇವತ್ತು ಅದು ಆಗುತ್ತೆ ಆ್ಯಂಡ್ ಟುಡೇ ಇಸ್ ಲಾಸ್ಟ್ ಡೇ ಪಕ್ಕ. ಯಾಕಂದರೆ ಇವತ್ತು ಬಂದಿದ್ದಾರೆ ಆ್ಯಂಡ್ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಗುತ್ತೆ. ಆ್ಯಂಡ್ ಇವತ್ತೇ ನಾವು ಕೇಕ್ ಕಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಸೆಂಡ್ ಆಫ್ ಟು ಜಸ್ವಿನ್ ಆಲ್ಸೋ. ಸೊ ಹೋಗೋಣ.
ಬನ್ನಿ. ಓಕೆ ಗೈಸ್, ಫೈನಲಿ ಇವಾಗ ಲಾಗೌಟ್ ಮಾಡಿ ನಾವಿವಾಗ ಬಂದಿರೋದು ಹೋಗ್ತಾ ಇದ್ದೀವಿ ಕೇಕ್ ತರೋಕ್ಕೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರದು ಆಗಿದೆ. ಇವಾಗ ರಿಸಲ್ಟ್ಸ್ ಹೇಳ್ತಾರೆ, ನೋಡೋಣ ಏನು ಹೇಳ್ತಾರೆ ಗೊತ್ತಿಲ್ಲ. ನಾನು ಮತ್ತೆ ಹೆಲ್ಮೆಟ್ ಇದೆ. ಸೊ ಅಲ್ಲೋಗಿ ಸಿಗೋಣ ಬನ್ನಿ, ಯಾವ ಕೇಕ್ ತಗೊಂಬರೋದು ಅಂತ ನೋಡೋಣ. ಇಸ್ಕೊ ಹೋಗಿ ಗೈಸ್, ಇವಾಗ ನಾವು ಬಂದಿದ್ದೀವಿ ಕೇಕ್ ತಗೊಳ್ಳೋಕ್ಕೆ. ಇಲ್ಲಿದೆ ಕೇಕ್ಸ್ ಎಲ್ಲ ರೆಡಿ ಇದೆ. ಆ್ಯಂಡ್ ಇವಾಗ ನಮ್ಮದು ಆ್ಯಕ್ಚುಲಿ ರಿಸಲ್ಟ್ಸ್ ಹೇಳ್ತಾರೆ. ನಾವು ಆ ಗ್ಯಾಪಲ್ಲೇ ಬಂದುಬಿಟ್ಟಿದ್ದೀವಿ ಕೇಕ್ ತರೋಕ್ಕೆ. ಸೊ ಆದಷ್ಟು ಬೇಗ ಪ್ಯಾಕ್ ಮಾಡಿಕೊಂಡು ಹೋಗಿ ತಗೊಂಡೋಗ್ಬೇಕು. ಆ್ಯಂಡ್ ಇದು ನಮ್ಮ ಟ್ರೈನರ್ಗೆ ಗೊತ್ತಾದರೆ ಬೈತಾರೆ ಈ ಟೈಮಲ್ಲಿ ಹೋಗ್ಬಾರ್ದು ಅಂತ. ಸೊ ಇವಾಗ ಹೋಗೋಣ. ನಾವಿವಾಗ ಬಂದಿರೋದು FP ಕೇಕ್ಸ್ ಅಂತ. ಇದ್ರ ಸ್ಪೆಷಾಲಿಟಿ ಏನಂದರೆ ನಾವು 1 kg ತೊಗೊಂಡ್ರೆ 1/2 kg ಫ್ರೀ ಕೊಡ್ತಾರೆ. ಸೊ ಬೈ ಟು ಗೆಟ್ ಒನ್ ಆಫರ್ ಎಲ್ಲ ಐತೆ. ಸೊ ಅದು ಇಲ್ಲ, ನಮ್ಮ ಆಫೀಸ್ ಪಕ್ಕದಲ್ಲೇ ಇರೋದು. ಹೋಗೋಣ ಬನ್ನಿ. ಓಕೆ ಗೈಸ್, ಕೇಕ್ ಆರ್ಡ್ರ್ ಮಾಡಾಯಿತು. ಅಣ್ಣ ನಮಗೆ ಕೇಕ್ನ ಟೇಸ್ಟ್ ಮಾಡೋಕ್ಕೆ ನಮ್ಗೆ ಇವಾಗ ಹೋಗಬೇಕು. ಲೈಕ್ ಹೆಂಗೆ ಅಂದರೆ ಆಲ್ಮೋಸ್ಟ್ 2 months ನಮಗೆ ತೊಗೊಂಡಿದ್ದಾರೆ. 2 months ಇಲ್ಲ, 1.5 month ಜಸ್ಟಿನ್ ತೊಗೊಂಡಿದ್ದಾರೆ. ಸೊ ಅವ್ರದ್ದು ಲಾಸ್ಟ್ ಇವತ್ತು ನಮ್ಮ ಜೊತೆ. ಎಲ್ಲರಿಗೂ ಒಂಥರ ಬೇಜಾರು. ಬಟ್ ಇನ್ನೊಂದು ಬೇಜಾರು ಏನಂದರೆ ಇವತ್ತು ಎಲ್ಲರೂ ನಮ್ಮ ಬ್ಯಾಚ್ ಏನಿದೆ 23 ಜನ ಫುಲ್ ಎಲ್ಲ ಟೀಮ್ಸ್ಗೆ ಡಿವೈಡ್ ಆಗ್ತಾಯಿದ್ದೀವಿ. ಒಂದೊಂದು ಟೀಮ್ಗೆ ಸ್ವಲ್ಪ ಜನ ಆ ಥರ. ಅದು ಇನ್ನೊಂದು ಬೇಜಾರು. ನೋಡೋಣ ಇನ್ನು ಮುಂದೆ ಯಾವ ಥರ ಆಗುತ್ತೆ ಅಂತ. ಎಲ್ಲ ಫುಲ್ TLs ಎಲ್ಲ ಚೇಂಜ್ ಆಗ್ತಾರೆ. ಒಂದೊಂದು ಟೀಮ್ ಒಬ್ಬೊಬ್ಬರು ಬೇರೆ TLs ಇರ್ತಾರೆ. ಗೊತ್ತಿಲ್ಲ ಹೆಂಗಾಗುತ್ತೆ ಮುಂದೆ ಅಂತ. ಇವತ್ತಿಗೆ ನಮ್ಮ ಟ್ರೈನಿಂಗ್ ಮುಗೀತು. ಸೊ ಲೆಟ್ಸ್ ವೇಟ್ ಫಾರ್ ದ ರಿಸಲ್ಟ್ಸ್. ಆಮೇಲೆ ಸಿಗ್ತೀವಿ ಗೈಸ್. ಆ್ಯಕ್ಚುಲಿ ನಮ್ಮದು ಮುಗೀತು, ಲಾಗೌಟ್ ಆಯಿತು. ಬಟ್ ನಮ್ಮ ಟ್ರೈನರು ರಿವ್ಯೂ ಕಾಲಲ್ಲಿ ಇದ್ದಾರೆ. ಸೊ ಅವ್ರು ಬರೋಕ್ಕಾಗಿಲ್ಲ, ಅದಕ್ಕೆ ನಾವೇ ಕಟ್ ಮಾಡ್ತಾಯಿದ್ದೀವಿ. ಸೊ ಸಾರಿ ಜಸ್ವಿನ್, ಆ್ಯಕ್ಚುಲಿ ಎಲ್ಲರಿಗೂ ಕ್ಯಾಬ್ ಟೈಮ್ ಆಯಿತು, ಅದಕ್ಕೇ ಇವಾಗ ನಾವೇ ಕಟ್ ಮಾಡ್ಬಿಟ್ಟು. ಸೊ ಇವಾಗ ಅವ್ರ ಬದಲು ನಾವೇ ಕಟ್ ಮಾಡೋಣ. ಹಾಂ ಬ್ರೋ ಬನ್ನಿ. ಓಕೆ ಗೈಸ್, ಫೈನಲಿ ನಾವು ನಮ್ಮ ಮನೆಗೆ ರೀಚ್ ಆದ್ವಿ. ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ತೀವಿ. ಆ್ಯಂಡ್ ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು, 2 ಕಡೆ ಬೇಜಾರು. ಒಂದು ಬೇಜಾರು ಏನಂದರೆ ಎಲ್ಲರೂ ಡಿವೈಡ್ ಆಗ್ತಾಯಿದ್ದೀವಿ ನಾಳೆಯಿಂದ. ಸೊ ನಾಳೆಯಿಂದ ಅದಾದಮೇಲೆ ಇನ್ನೊಂದು ಏನಂದರೆ ನಮ್ಮ ಟ್ರೈನರ್ ಜಸ್ವಿನೇ ಬಂದಿಲ್ಲ ಸೆಲೆಬ್ರೇಷನ್ ಟೈಮಲ್ಲಿ. ಆ್ಯಂಡ್ ಎಲ್ಲರಿಗೂ ಕ್ಯಾಬ್ಗೆ ಟೈಮ್ ಆಗಿತ್ತು, ಅದಕ್ಕೆ ನಾವು ಕಟ್ ಮಾಡಿಬಿಟ್ವಿ ವೇಸ್ಟ್ ಆಗ್ತಾರೆ ಅಂತ. ಸೊ ಅದೊಂದು ಬೇಜಾರಿದೆ. ಆ್ಯಂಡ್ ಖುಷಿ ಏನಂದರೆ ನಮ್ಮ ಬ್ಯಾಚಲ್ಲಿರೋ ಪ್ರತಿಯೊಬ್ಬರು ಪಾಸ್ ಆಗಿದ್ದಾರೆ ಟ್ರೈನಿಂಗಲ್ಲಿ. ಸೊ ಎಲ್ಲರೂ ಜಾಬ್ ಪ್ರೊಡಕ್ಷನ್ ಫ್ಲೋರಲ್ಲಿ ಇರ್ತಾರೆ ನಾಳೆಯಿಂದ. ಅದೊಂದು ಖುಷಿ ವಿಚಾರ. ಆ್ಯಂಡ್ ಅಷ್ಟೇ, ಇಷ್ಟು 3 months ಎಷ್ಟು ಬೇಗ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್ ಎಲ್ಲ ವರ್ಕ್ ಮಾಡೋಕ್ಕೆ. ಎಷ್ಟೊಂದು ಫೆಸಿಲಿಟೀಸ್ ಇದೆ ವರ್ಕ್ ಮಾಡೋಕ್ಕೆ. ಸೊ ಎಲ್ಲರೂ ಇಷ್ಟದಿಂದ ಕೆಲಸ ಮಾಡ್ತಾರೆ. ಒಂದೊಂದು ದಿನ ಇರುತ್ತೆ ಕಷ್ಟ, ಆದರೂ ಎಲ್ಲ ಇಷ್ಟದಿಂದನೇ ಕೆಲಸ ಮಾಡಿದ್ರು. ಆ್ಯಂಡ್ ದಿಸ್ ವಾಸ್ ಅವರ್ ಲಾಸ್ಟ್ ಡೇ ಆಫ್ OJT. ಥ್ಯಾಂಕ್ ಯು ಆಲ್ ದ ಟ್ರೈನರ್ಸ್. ಯಾರು ವ್ಲಾಗ್ ನೋಡ್ತಾರೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ನೋಡ್ತಾರೆ. ಯಾರು ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಕಡೆಯಿಂದ ಆ್ಯಂಡ್ ನಮ್ಮ ಟೀಮ್ ಕಡೆಯಿಂದ. ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.